ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶ್ವೇತಾ ಬ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬೆಳಗ್ಗೆನೇ ಬೇಗ ಎಲ್ಲ ಇದ್ದು ಹೊರಗಡೆ ಕಸ ಎಲ್ಲ ಗುಡಿಸಿ, ಹಾಗೆ ಕ್ಲೀನಿಂಗ್ ಕೆಲಸ ಎಲ್ಲ ಸಂಡೇ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ವಾ. ಹಾಗೆಯೇ ಗಿಡಗಳಿಗೂ ಸ್ವಲ್ಪ ನೀರೆಲ್ಲ ಹಾಕೋದಿತ್ತು. ಹಾಗೆ ನೀರೆಲ್ಲ ಹಾಕಿ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿ ತುಂಬ ದಿನಗಳೇ ಆಗಿತ್ತು. ಹಂಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನವೀನ್ ಹೇಳಿದರು. ಹಂಗಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಏಕೆಂದರೆ ಆಂಟಿನೂ ತುಂಬ ದಿನದಿಂದ ಬನ್ನಿ ಅಂತ ಕರೀತಾ ಇದ್ರು. ನಮಗೂ ಹೋಗೋದಕ್ಕೆ ಟೈಮೇ ಆಗಿರಲಿಲ್ಲ. ಹೇಗಿದ್ರು ಇವತ್ತು ಫ್ರೀ ಇದ್ವಲ್ಲ ಅಂತ ಅಂದ್ಬಿಟ್ಟು ಸರಿ ಹೋಗಿ ಬಂದಂಗೆ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ರೀಚ್ ಆಗಿದ್ದಾದಮೇಲೆ ನಮ್ಮ ಕಸಿನಲ್ಲಿ ವೆಯ್ಟ್ ಮಾಡ್ತಾ ಇದ್ಲು ನಮಗೋಸ್ಕರ. ನನ್ನ ಮಗಳನ್ನೂ ಕೂಡ ಕರ್ಕೊಂಡು ಮೇಲೆ ಬಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿದ್ದಾದಮೇಲೆ ಆಂಟಿನೂ ಕೂಡ ನನ್ನ ಮಗಳನ್ನ ಜೊತೆ ಆಟ ಆಡ್ತಾ ಇದ್ದಾರೆ. ಅದು ಮುಗಿಸ್ಕೊಂಡಿದ್ದಾದಮೇಲೆ ಅದು ಏನಪ್ಪ ಅಂದರೆ ನಮ್ಮ ಆಂಟಿ ಅಕ್ಕಿ ಕ್ಲೀನ್ ಮಾಡ್ತಾಯಿದ್ರು. ನನ್ನ ಮಗಳು ನಾನು ಸಹ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳಿಗೊಂದು ಚಿಕ್ಕ ಮರ ಕೊಟ್ಟು ಕೂತ್ಕೊಂಡಿದ್ದಾರೆ. ಅವರು ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಿದ್ದಾಳೆ. ನವೀನ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದರು. ಹಾಗೆ ಸರಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅಜ್ಜಿ ಮನೆ ಹತ್ರ ಹೋದ್ವಿ. ಇಲ್ಲಿ ಒಳಗಡೆ ಏನು ಥಿಂಗ್ಸ್ ಎಲ್ಲ ಏನೂ ಇಟ್ಟಿಲ್ಲ, ಸುಮ್ಮನೆ ಹಾಗೆ ಬಂದಾಗ ಹೋದಾಗ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಖಾಲಿ ಬಿಟ್ಕೊಂಡಿದ್ದಾರೆ. ಹಾಗೆ ಗಿಡಗಳಿಗೂ ಸಹ ಬಿಸಿಲಾಗಿರೋದ್ರಿಂದ ಎಲ್ಲ ಒಣಗೋದಂಗೆ ಆಗಿತ್ತು. ಅಲ್ಲಿ ಬಾಡಿಗೆಗಿರೋರು ನೀರು ಹಾಕ್ತಿದ್ರು, ಆದರೆ ಇವಾಗ ಅವರು ಸಮ್ಮರ್ ಹಾಲಿಡೇಸ್ ಇತ್ತಲ್ಲ ಊರಿಗೆ ಹೋಗಿದ್ರು ಅಂತ ಹಂಗೆ ಒಣಗೋಗಿತ್ತು. ಗಿಡಗಳಿಗೆಲ್ಲ ನೀರು ಹಾಕಿದ್ದಾದಮೇಲೆ ನಾವು ಸಹ ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ. ಅದಾದಮೇಲೆ ಇಲ್ಲಿ ಬೆಳ್ಳುಳ್ಳಿ ಕಬಾಬ್ಗೆ ಅಂತ ರೆಡಿ ಮಾಡ್ಕೋತಾ ಇದ್ರು. ನಾನು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಬೆಳ್ಳುಳ್ಳಿ ಕಬಾಬ್ಗೆ 3 ಸ್ಪೂನು ಕಾರ್ನ್ಫ್ಲೋರು, ಹಾಗೆ 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, ಹಾಗೆ 1 ಸ್ಪೂನ್ ಮೈದಾ, ಇದನ್ನೆಲ್ಲ ಹಾಕ್ಬಿಟ್ಟು 1 ಸ್ಪೂನ್ ಆಯಿಲ್ ಹಾಕ್ತಿದ್ದಾರೆ. ಯಾಕೆಂದರೆ ಇಲ್ಲಿ ಮೊಟ್ಟೆ ಹಾಕ್ತಾಯಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಅರಶಿನ ಪುಡಿ, ಹಾಗೆ ಅದ್ರ ಜೊತೆಗೇ ಒಂದು ಸ್ವಲ್ಪ ಕಸೂರಿ ಮೆಂತೆ ಹಾಕ್ಬಿಟ್ಟು ಈ ಕಡೆ ರುಬ್ಬಿಟ್ಕೊಂಡಿರುವಂಥ ಚಕ್ಕೆ, ಲವಂಗ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದೆಲ್ಲನೂ ಒಟ್ಟಿಗೆ ಹಾಕಿ ರುಬ್ಕೊಂಡಿರೋದು. ಅದನ್ನೆಲ್ಲನೂ ಹಾಕಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದಾರೆ ಒಂದು ಕಡೆ. ಅದಾದಮೇಲೆ ಇಲ್ಲಿ ದೊನ್ನೆ ಬಿರಿಯಾನಿಗೋಸ್ಕರ ರೆಡಿ ಮಾಡ್ಕೋತಾ ಇದ್ರು ಮಸಾಲಾನ. ಇದು ಗರಂ ಮಸಾಲ ಮನೆಯಲ್ಲೇ ಮಾಡ್ಕೋತಾ ಇದ್ದಾರೆ. ಈ ಕಡೆ ಒಂದು ಕಡಾಯಿಗೆ 1-2 ಟೇಬಲ್ ಸ್ಪೂನ್ ಆಯಿಲು, ಹಾಗೆ 1-2 ದೊಡ್ಡದು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು, ಈ ಕಡೆ ಮಸಾಲೆಗೆ ಅಂತ ಒಂದು ಹಿಡಿಯೋಷ್ಟು ಕೊತ್ತಂಬರಿ, ಪುದೀನ, ಪಾಲಕ್ ಸೊಪ್ಪು, ಅದ್ರ ಜೊತೆಗೇ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದಾರೆ. ಅದು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಿತ್ತಲ್ಲ, ಆ ಗ್ಯಾಪಲ್ಲಿ ಬೆಳ್ಳುಳ್ಳಿ ಕಬಾಬ್ನು ಇಲ್ಲಿ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡ್ರು. ಅದಾದಮೇಲೆ ರುಬ್ಬಿರುವಂಥ ಈ ಪೇಸ್ಟ್ ಏನಿತ್ತು ಅದನ್ನು ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕುದಿಸ್ಕೊತಾ ಇದ್ದಾರೆ. ಅದ್ರ ಜೊತೆಗೇ ಆ ಗರಂ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಆ ಮಸಾಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತೊಳೆದಿರುವಂಥ ಚಿಕನ್ ಕೂಡ ಅದ್ರ ಜೊತೆಗೇ ಆ್ಯಡ್ ಮಾಡಿಕೊಂಡು, ಅದ್ರ ಜೊತೆಗೇ ಅಕ್ಕಿ ತೊಳೆದಿಟ್ಕೊಂಡಿದ್ದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಹಂಗೆ ನೀರು ಹಾಕ್ಬಿಟ್ಟು ಮುಚ್ಚಿ ಇಡ್ತಾ ಇದ್ದಾರೆ. ಅಷ್ಟರಲ್ಲಿ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ದೊಣ್ಣೆ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ನಾನು ಇದು ಏನಪ್ಪ ವಿಶೇಷತೆ ಅಂತ ಅಂದರೆ ಈ ದೊಣ್ಣೆ ಬಿರಿಯಾನಿನಲ್ಲಿ ಯಾವಾಗೂ ನಮ್ಮ ಆಂಟಿ ಅಥವಾ ಅವ್ರ ಮಕ್ಕಳು ಯಾರಾದರೂ ಮಾಡಿರೋರು, ಈ ಸರಿ ನಮ್ಮ ಅಂಕಲ್ ಮಾಡಿರೋದು ಅದು ಇನ್ನೊಂದು ಸರಿ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಮ್ಮನ್ನು ಸಹ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ರು. ಯಾಕೆಂದರೆ ನವೀನ್ ಬೆಳಗ್ಗೆ ಆಫೀಸ್ಗೆ ಹೋಗೋದ್ರಿಂದ ಲೇಟಾಗಿ ಬಿಡುತ್ತೆ ಅಲ್ಲಿಂದ ಹೊರಡೋದು ಅಂತ ಈವ್ನಿಂಗೇ ಹೊರಟ್ಬಿಟ್ವಿ. ಅದು ಮುಗಿಸ್ಕೊಂಡು ಮೈಸೂರಿಗೆ ಬಂದ್ವಿ. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ.